ನೀಡಲು 1 ಲಕ್ಷಕ್ಕೆ ಬೇಡಿಕೆ. ಲೋಕಾಬಲೆಗೆ ಅಗ್ನಿಶಾಮಕ ಅಧಿಕಾರಿ ಕಾನ್ಸ್ಟೇಬಲ್ ಜೆಇ. ಎಸ್ ವೀಕ್ಷಕರೇ, ಪೆಟ್ರೋಲ್ ಬಂಕ್ ನಿರೀಕ್ಷಣಾ ಪತ್ರ ಎನ್ಒಸಿ ಮಾಡಿಸಿಕೊಡಲು 1 ಲಕ್ಷ ಬೇಡಿಕೆ ಇಟ್ಟು ಮೊದಲ ಹಂತವಾಗಿ 20,000 ರೂಪಾಯಿ ಲಂಚ ಪಡೆಯುತ್ತಿದ್ದ ಆರೋಪದಡಿ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಹಾಗೂ ಕಾನ್ಸ್ಟೇಬಲ್ ಅವರನ್ನು ಲೋಕಾಯುಕ್ತ ಪೊಲೀಸರು ಸೋಮವಾರ ವಶಕ್ಕೆ ಪಡೆದರು. ಮತ್ತೊಂದು ಕಡೆ ಚಿತ್ತಾಪುರ ಪಿಡಬ್ಲ್ಯೂಡಿ ಜೆಇ ಅವರನ್ನು ವಶಕ್ಕೆ ಪಡೆಯಲಾಗಿದೆ. ಜಿಲ್ಲಾ ಅಗ್ನಿಶಾಮಕ ತುರ್ತು ಸೇವೆಗಳ ಅಧಿಕಾರಿ ಗುರುರಾಜ್ ಹಾಗೂ ಕಾನ್ಸ್ಟೇಬಲ್ ಸೋಪನ್ ರಾವ್ ಲಂಚ ಪಡೆಯುವ ಆರೋಪಿಗಳು. ಚಿತ್ತಾಪುರದ ರಾಜರಾಮಪ್ಪ ನಾಯಕ್ ಅವರು ನೀಡಿದ ದೂರಿನ ಅನ್ವಯ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ದಾರೆ. ರಾಜರಾಮಪ್ಪ ಅವರು ಪೆಟ್ರೋಲ್ ಬಂಕ್ಗೆ ಎನ್ಒಸಿ ಪ್ರಮಾಣ ಪತ್ರ ಕೊಡಲು ಸಾಕಷ್ಟು ಬಾರಿ ಕಚೇರಿಗೆ ಅಲಿಸಿದ್ದರು. 1 ಲಕ್ಷ ಲಂಚ ಕೊಟ್ಟರೂ ಎನ್ಒಸಿ ಮಾಡಿಸಿ ಕೊಡುವುದಾಗಿ ಅಗ್ನಿಶಾಮಕ ಅಧಿಕಾರಿ ಹಾಗೂ ಕಾನ್ಸ್ಟೇಬಲ್ ಬೇಡಿಕೆ ಇಟ್ಟಿದ್ದರು. ಕಚೇರಿ ಲಂಚ ಹಣ ಪಡೆಯುವ ವೇಳೆ ಗುರುರಾಜ್ ಹಾಗೂ ಸೋಪನ್ ರಾವ್ ಅವರನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಲೋಕಾಯುಕ್ತ ಎಸ್ಪಿ ಜಾನ್ ಆಂಟನಿ ಮಾರ್ಗದರ್ಶನದಲ್ಲಿ ಡಿಎಸ್ಪಿ ಮಂಜುನಾಥ್ ಗಂಗಲ್, ಇನ್ಸ್ಪೆಕ್ಟರ್ ದುವತಾರ ಸಿ ತಿಗಡಿ, ಸಿಬ್ಬಂದಿ ಮಲ್ಲಿನಾಥ್, ಮಸೂದ್ ಅವರು ದಾಳಿ ನಡೆಸಿದರು. ಇದೇ ಪ್ರಕರಣದಲ್ಲಿ ಪಿಡಬ್ಲ್ಯೂಡಿಯ ಎನ್ಒಸಿಗಾಗಿ 25,000ಕ್ಕೆ ಬೇಡಿಕೆ ಇಟ್ಟು 20,000 ರೂಪಾಯಿ ಪಡೆಯುತ್ತಿದ್ದಾಗ ಜೆಇ ಖದೀರ್ ಪಟೇಲ್ ಕೂಡ ಲೋಕಾಬಲೆಗೆ ಬಿದ್ದಿದ್ದಾರೆ. ನಗರ ಹುಸೇನ್ ಗಾರ್ಡನ್ನಲ್ಲಿ ಲಂಚ ಹಣ ಪಡೆಯುತ್ತಿದ್ದಾಗ ಪೊಲೀಸ್ ಇನ್ಸ್ಪೆಕ್ಟರ್ ರಾಜಶೇಖರ್ ಹಳಿಗೋದ್ ಅವರಿಂದ ತಂಡ ದಾಳಿ ನಡೆಸಿದೆ. 3 ಆರೋಪಿಗಳು ವಿಚಾರಣೆ ನಡೆಸಲಾಗಿದೆ ಎಂದು ತಿಳಿದು ಬಂದಿದೆ. ಯಾವ ಜಾಗ ಮಾಡಿದ್ರು ಅದೇ ಜಾಗ ವಾಶ್ ಮಾಡಿದ್ವಿ. ನೀವು ಹೇಳಿದ್ದೆ ಜಾಗ ಸ್ವಲ್ಪ ಚೆನ್ನಾಗಿದೆ. ಹಂಗೆ ಸ್ವಲ್ಪ ಓಪನ್ ನೀವೆಲ್ಲ ಸೀಲ್ ಮಾಡತ್ತನ ಅದು ಗಾಳಿ ಡ್ರೈ ಆಗ್ತದೆ. ಆಮೇಲೆ ಸೀಲ್ ಮಾಡ್ತೀನಿ. ಸಾಕ ಹಾಂ ಫ್ಯಾನ್ ಆಫ್ ಮಾಡಿ. ಸ್ವಲ್ಪ ಸ್ಪೀಡ್ ಕಮ್ಮಿ ಮಾಡಿಡಕ್ ಬರಲ್ಲ.